ಸಾಮ್ರಾಟ್ ಚಕ್ರವರ್ತಿನ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಡುತರೆ. ಶ್ರೀಮದ್ ಭಾಗವತೆ ಮಹಾಪುರಾಣೆ ಪ್ರಥಮ ಸ್ಕಂಧೆ ನವಮಾಧ್ಯಾಯೇ ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ಇಲ್ಲಿಯವರೆಗೆ ಅರ್ಜುನ ತಾನು ಚಿಂತೆಗೆ ಒಳಗಾಗಿದ್ದಾನೆ. ಮಧ್ಯಕ್ಕೆ ಎರಡು ಸೇನೆಗಳ ಮಧ್ಯದಲ್ಲಿ ಕೃಷ್ಣ ತಾನು ರಥವನ್ನು ನಿಲ್ಲಿಸಿ ಭಗವಂತ ಅವನಿಗೆ ಉಪದೇಶ ಕೊಟ್ಟ, ಗೀತೆಯನ್ನ ಉಪದೇಶ ಕೊಟ್ಟ. ಆದ್ರೆ ಗೀತೆಯನ್ನ ಉಪದೇಶ ಕೊಟ್ಟಿದ್ದು ಬರೀ ಅದೊಂದು ನಿಮಿತ್ತ ನೆಪ ಅಷ್ಟೇ. ಅರ್ಜುನನಿಗೆ ಮುಖ್ಯವಾಗಿ ತಿಳಿಲಿ ಅಂತ ಅವನು ಉಪದೇಶ ಕೊಟ್ಟಿದ್ದಲ್ಲ. ಅದರ ಹಿನ್ನೆಲೆ ಏನಿತ್ತು ಅಂದ್ರೆ, ಎಲ್ಲ ಸಾತ್ವಿಕರಿಗೆ ಕೆಟ್ಟ ಬುದ್ಧಿ ಇರತ್ತೆ. ಆ ಕೆಟ್ಟ ಬುದ್ಧಿ ನಾಶ ಆಗ್ಬೇಕು. ಎಲ್ಲ ಸಾತ್ವಿಕರಿಗೆ ಅಂದ್ರೆ ಕೆಲವರೆಲ್ಲ ಜ್ಞಾನಿಗಳಿಗೆ ಕೆಟ್ಟ ಬುದ್ಧಿ ಅಂತ ಹೇಳ್ತಾ ಇಲ್ಲ. ಈ ತರ ಸಾಮಾನ್ಯ ವ್ಯಕ್ತಿಗಳು ಸಾತ್ವಿಕ ಭಾವ ಇದೆ, ಯೋಗ್ಯತೆ ಅಂತದ್ದು, ಆದರೆ ಆಗಾಗ ಕೆಟ್ಟ ಬುದ್ಧಿ. ಅಂತ ಕೆಟ್ಟ ಬುದ್ಧಿ ಹೋಗಬೇಕು ಅಂತಾದ್ರೆ ಇಂಥ ಉಪದೇಶ ಆಗಾಗ ಕೆಡ್ತಾ ಇರ್ಬೇಕು. ಇದು ಎಂಥವರೆಗೂ ಸಹಜ. ಯಾವಾಗ್ಲೂ ಒಂದೇ ತರ ನಾವಿರೋದಿಲ್ಲ. ಕೆಟ್ಟ ಬುದ್ಧಿ ಒಳ್ಳೆ ಬುದ್ಧಿ ಎರಡೂ ಕೂಡ ಇರುತ್ತೆ. ಆ ಕೆಟ್ಟ ಬುದ್ಧಿ ಪರಿಹಾರ ಆಗ್ಲಿಕ್ಕೋಸ್ಕರ ಸಕಲ ಸಜ್ಜನ ಕುಮತಿ ನಾಶಕತ್ವ, ಎಲ್ಲ ಸಜ್ಜನರಲ್ಲಿ ಕುಮತಿಗೆ ಅಂದ್ರೆ ಕೆಟ್ಟ ಬುದ್ಧಿಗೆ ಅವಕಾಶ ಇದ್ದಾಗ ಅದನ್ನ ಪರಿಹಾರ ಮಾಡ್ಲಿಕ್ಕೆ ಭಗವಂತ ಗೀತಾ ಉಪದೇಶ ಮಾಡಿದ. ಅಂಥ ಗೀತೆ ಉಪದೇಶ ಮಾಡಿದ ಆ ಭಗವಂತನಲ್ಲಿ ನನಗೆ ಆಸಕ್ತಿ ಯಾವಾಗ್ಲೂ ಇರ್ಲಿ ಅಂತ ಭೀಷ್ಮಾಚಾರ್ಯರು ಪ್ರಾರ್ಥನೆ ಮಾಡುವಂತಹ ಪದ್ಯ ಈಗ 43ನೇ ಪದ್ಯ. ಇದು ಸ್ವಲ್ಪ ದೀರ್ಘವಾದ ಶ್ಲೋಕ. ವ್ಯವಸಿತ ಪೃತನಾಮುಖಂ ನಿರೀಕ್ಷ್ಯ ಸ್ವಜನವಧಾತ್ ವಿಮುಖಸ್ಯ ದೋಷ ಬುದ್ಧ್ಯಾ ಕುಮತಿ ಮಹರದಾತ್ಮ ವಿದ್ಯಯಾಯಃ ಚರಣರತಿ ಪರಮಸ್ಯ ತಸ್ಯ ಮೇಸ್ತು. ಪರಮಸ್ಯ ತಸ್ಯ, ಭಗವಂತ ಪರಮ ಅಂತ ಕರೀತಾನೆ. ಯಾಕೆ ಪರಮ ಅಂದ್ರೆ ಅವನು ಸರ್ವೋತ್ತಮ, ಆದ್ರಿಂದಲೇ ಅವನ್ನ ಪರಮ, ಎಲ್ಲರಿಗಿಂತ ಉತ್ಕೃಷ್ಟ ಅಂತ ಕರೀತಾನೆ. ಆ ಭಗವಂತನ ಚರಣ ರತಿ ಅಂದ್ರೆ ಪಾದ ಕಮಲಗಳಲ್ಲಿ ಆಸಕ್ತಿ ಅದು ನನಗಿರ್ಲಿ ಅಂತ ಭೀಷ್ಮಾಚಾರ್ಯರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಭಗವಂತನ ಪಾದ ಅದು ಸಾಮಾನ್ಯ ಅಲ್ಲ. ಆ ಎರಡು ಭಗವಂತನ ಪಾದಗಳೇನಿದೆ ಅದನ್ನ ಹಿಡಿದ್ರೆ ನಮಗೆ ಜ್ಞಾನಕ್ಕೆ ಕಾರಣ ಆಗತ್ತೆ. ಅಂತ ಉತ್ತಮವಾದ ಜ್ಞಾನಕ್ಕೆ ಕಾರಣವಾದ ಪಾದಗಳು ಆ ಎರಡು. ಅಂಥ ಅವಯವ ಸಾಮಾನ್ಯ ಅಂತ ತಿಳಿಬೇಡಿ. ಭಗವಂತನ ಕಾಲನ್ನ ಎರಡು ಹಿಡಿದ್ರೆ ನಮಗೆ ದಿವ್ಯವಾದ ಜ್ಞಾನವನ್ನ ಅದು ಕೊಡುತ್ತೆ. ಅವನು ಬಾಯಿಯಿಂದ ಏನು ತತ್ವೋಪದೇಶ ಬಂತೋ ಅವನ ಕಾಲ್ ಹಿಡಿದ್ರು ಸಾಕು, ನಮಗೆ ಎಲ್ಲ ಸ್ಫುರಣೆ ಆಗತ್ತೆ. ಅಂತ ಆ ಭಗವಂತನ ಪಾದ ಕಮಲಗಳಲ್ಲಿ ನನ್ನ ಮನಸ್ಸಿರ್ಲಿ, ಅಲ್ಲೇ ನನ್ನ ಆಸಕ್ತಿ ಇರ್ಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಅದು ವ್ಯವಸಿತ ಪೃತನಾಮುಖಂ ನಿರೀಕ್ಷ್ಯ. ಅರ್ಜುನನಿಗಾದ ಪರಿಸ್ಥಿತಿಯನ್ನು ವರ್ಣನೆ ಮಾಡ್ತಾರೆ. ಅರ್ಜುನ ತಾನು ಮುಂದೆ ಯುದ್ಧಕ್ಕೆ ಬಂದಿರೋರು ನೋಡ್ತಾ ಇದ್ದಾನೆ, ತನ್ನ ಬಂಧುಗಳೆಲ್ಲ ನೋಡ್ತಾ ಇದ್ದಾನೆ. ನೋಡಿದಾಗ ವ್ಯವಸಿತ ಪೃತನಾಮುಖ, ಈಗ ಬಂದಿರೋ ಏನು ಸೈನಿಕರಿದ್ದಾರೆ ಈ ಸೈನಿಕರೆಲ್ಲ ಇನ್ನೇನು ಮುಂದಕ್ಕೆ ವೀರ ಸ್ವರ್ಗವನ್ನ ಸೇರ್ಲಿಕ್ಕೆ ಅಂತಿರೋರು. ಅಂದ್ರೆ ಯುದ್ಧದಲ್ಲೆಲ್ಲ ಹೋಗ್ತಾರೆ. ಯುದ್ಧದೆಲ್ಲ ಹೋಗುವಂತ ಈ ಸೈನಿಕರು ಅಂತ ನೋಡ್ತಾ ಇದ್ದಾರೆ. ಇದು ಅರ್ಜುನ ನೋಡಿದ್ದೋ ಹೌದು, ಈ ಕಡೆ ಕೃಷ್ಣ ಆ ರೀತಿ ಗಮನಿಸಿದ್ದೋ ಹೌದು. ಅರ್ಜುನ ತಾನು ನೋಡ್ತಾ ಇದ್ದಾನೆ ಈ ಸೇನೆಯನ್ನ. ಆದ್ರೆ ಕೃಷ್ಣನಿಗೆ ಗೊತ್ತಿದೆ ಇವರೆಲ್ಲ ಬಂದಿರೋರು ಮೇಲೆ ಹೋಗ್ಲಿಕ್ಕೆ ಬಂದಿದ್ದಾರೆ ಅಂತ. ಯಾಕೆ ಎಂದಿಗೂ ಇವ್ರು ಗೆಲ್ಲಿಕ್ಕೆ ಸಾಧ್ಯ ಇಲ್ಲ, ಸೋಲ್ಲೇಬೇಕು. ನಮ್ಮ ಮುಂದೆ ಸೋಲ್ಲಿಕ್ಕೆ ಅಂತ ಬಂದಿದ್ದಾರೆ. ತಮ್ಮ ಮರಣ ತಾವೇ ಪಡ್ಕೊಳ್ಬೇಕು ಅಂತ ಎಲ್ರೂ ಬಂದು ನಿಂತಿದ್ದಾರೆ ಈ ಯುದ್ಧ ಭೂಮಿಗೆ. ಅಂತ ಸಂದರ್ಭದಲ್ಲಿ ಭೀಷ್ಮಾಚಾರ್ಯನೆಲ್ಲ ನೋಡ್ತಾನೆ ಅರ್ಜುನ.
ಸ್ವಜನ ಎಲ್ಲ ತಮ್ಮವರು, ಬಂಧುಗಳನ್ನ ನೋಡ್ತಾರೆ, ತನ್ನ ಗುರುಗಳನ್ನ ನೋಡ್ತಾರೆ. ಹೀಗೆ ಅನೇಕ ಜನರನ್ನ ನೋಡಿದ ಅರ್ಜುನ ತಾನು ವಿಮುಖ, ಈ ಕಡೆ ಮುಖ ಹಾಕೊಂಡ್ಬಿಡ್ತಾನೆ ಅಂತ. ನೋಡೋದಲ್ಲೇ ಮುಖ ಆ ಕಡೆನೆ ಇತ್ತು. ವಿಮುಖತೆ ಎಲ್ಲಿ ಅಂದ್ರೆ ಇವ್ರ ಜೊತೆ ನಾನು ಯುದ್ಧ ಮಾಡಲ್ಲ ಅಂತ ಮನಸ್ಸು ಈ ಕಡೆ ತಿರುಗಿಸ್ಕೊಂಡ್ಬಿಟ್ಟ. ಯುದ್ಧ ಮಾಡೋದು ಬೇಡ ಇವರ ಜೊತೆ ಎಲ್ಲ ಅಂತ. ಯಾಕೆ ಹೀಗ ಅನ್ನಿಸ್ತು ಅರ್ಜುನನಿಗೆ ಅಂದ್ರೆ ದೋಷ ಬುದ್ಧಿಯ, ನಾನ್ ಮಾಡ್ತಾ ಇರೋದು ತಪ್ಪು, ಇದು ನನ್ನಲ್ಲಿರೋ ಕೆಟ್ಟ ಬುದ್ಧಿ ಇದು ಅಂತ ತಾನು ತಿಳ್ಕೊಂಡ. ವಾಸ್ತವಿಕವಾಗಿ ಕೆಟ್ಟ ಬುದ್ಧಿ ಯಾವುದು ಅಂದ್ರೆ ನಾನು ಅವ್ರನ್ನ ಜೊತೆ ಯುದ್ಧ ಮಾಡಲ್ಲ, ಅವ್ರನ್ನ ನಾನು ಕೊಲ್ಲಲ್ಲ ಅಂತ ಅಂದ್ಕೊಂಡಿದ್ದಲ್ಲ, ಅದೇ ಕೆಟ್ಟ ಬುದ್ಧಿ. ಯಾಕೆ ಅಂದ್ರೆ ಧರ್ಮ ಪಾಲನೆ ಕ್ಷತ್ರಿಯರಿಗೆ ಏನಿರೋದು, ಅವರು ಮಾಡ್ಬೇಕಾಗಿದ್ದೇನು, ಭಗವಂತ ಮತ್ತೆ ಅವನ ದ್ವೇಷಿಗಳು ಯಾರಿದ್ದಾರೆ ಅವರ ನಿಗ್ರಹ ಮಾಡ್ಬೇಕು, ಅದೇ ಕ್ಷತ್ರಿಯರ ನಿಜವಾದ ಕರ್ತವ್ಯ. ಅದನ್ನ ಮೈ ಬರ್ತಿದ್ದಾನೆ ಅರ್ಜುನ. ಆದ್ರಿಂದ ಧರ್ಮ ಅಂತ ಯಾವ್ದು ಅನ್ಸಿದ್ಯೋ ಅದು ಅಧರ್ಮವಾಗಿ ಕಾಣ್ತಾ ಇದೆ ಈಗ. ಯಾಕೆ ಇವ್ರನ್ನೆಲ್ಲ ಬಿಡಬಾರ್ದು ಯಾರನ್ನೂ ಕೂಡ. ಎಲ್ಲ ಕೃಷ್ಣನ ವಿರೋಧಿಗಳು ಮುಂದೆ ನಿಂತಿದ್ದಾರೆ, ಪಕ್ಕಕ್ಕೆ ಭಗವಂತ ಇದ್ದಾನೆ, ಅವನ ವಿರೋಧ ಮಾಡೋರೇ ಮುಂದಕ್ಕೆ ಯುದ್ಧ ಮಾಡ್ಲಿಕ್ಕೆ ಅಂತ ಬಂದಿದ್ದಾರೆ. ಅಂಥವರನ್ನ ಇವನು ಕಾರುಣ್ಯಕ್ಕೆ ಪಾತ್ರನಾಗಿ ಮಾಡ್ಕೊಳ್ತಾ ಇದ್ದಾನೆ ಅರ್ಜುನ. ಅಯ್ಯೋ ಇವ್ರನ್ನ ಹೇಗ್ ನಾನು ಕೊಲ್ಲೋದು, ಇವ್ರ ಜೊತೆ ನಾನು ಹೇಗ್ ಯುದ್ಧ ಮಾಡೋದು, ಇದು ಕೆಟ್ಟ ಬುದ್ಧಿ ಅಂದು ಅಂತ ಅನ್ಸಿ ಅವನು ತಾನು ಹಿಂದೆ ವಿಮುಖನಾಗ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಕೃಷ್ಣ ಏನ್ ಮಾಡ್ದ, ಕುಮತಿಂ, ಇಂಥ ಕೆಟ್ಟ ಬುದ್ಧಿ ಅರ್ಜುನನಿಗೆ ಬಂತಲ್ಲ, ಕೆಟ್ಟ ಬುದ್ಧಿನ ತಾನು ಪರಿಹಾರ ಮಾಡ್ದ. ನಿಜವಾದ ಬುದ್ಧಿ ಯಾವುದು, ನೀನ್ ಇಟ್ಕೊಳ್ಬೇಕಾಗಿದ್ದಿನ ತಲೆಯಲ್ಲಿ ಇದು ನಿಜವಾದದ್ದು ಅಂತ ತಾನು ಆತ್ಮವಿದ್ಯೆಯ ಅಂತ, ಆತ್ಮವಿದ್ಯೆ ಅಂತ ಕರೀತಾರೆ. ಅಂದ್ರೆ ಭಗವದ್ಗೀತೆಗೆ ಆತ್ಮವಿದ್ಯೆ ಅಂತ ಮತ್ತೊಂದು ಹೆಸರಿದೆ. ಅದನ್ನ ಚೆನ್ನಾಗಿ ಇಲ್ಲಿ ಸ್ಪಷ್ಟಪಡಿಸರು. ಅದನ್ನ ಭಾಗವತದಲ್ಲಿ ಆತ್ಮವಿದ್ಯೆಯಿಂದ ಉಪದೇಶ ಕೊಟ್ಟ ಕೃಷ್ಣ ಅಂತಂದ್ರೆ ಇದು ಭಗವದ್ಗೀತೆಯ ಉಪದೇಶ ಕೊಟ್ಟ ಅಂತ ತಾತ್ಪರ್ಯ. ಆತ್ಮವಿದ್ಯೆ ಅಂದ್ರೆ ಆತ್ಮ ಅಂದ್ರೆ ಪರಮಾತ್ಮ, ಪರಮಾತ್ಮನ ಜ್ಞಾನಕ್ಕೆ ಜೊತೆಗೆ ಪರಮಾತ್ಮನ ಜ್ಞಾನ ಎಷ್ಟು ಚೆನ್ನಾಗ್ ಬರುತ್ತೋ ಆಗ ನಮ್ಮ ಪರಿಚಯನೂ ಚೆನ್ನಾಗಾಗುತ್ತೆ. ಒಳ್ಳೆಯವ್ರ ಪರಿಚಯ ಎಷ್ಟು ಚೆನ್ನಾಗಾಗತ್ತೋ ಕೆಟ್ಟವ್ರ ಪರಿಚಯನೂ ತಾನಾಗೆ ಆಗೋಗುತ್ತೆ. ಹಾಗೆ ಇಲ್ಲಿ ಪರಮಾತ್ಮನ ಸುಂದರ ವ್ಯಕ್ತಿತ್ವದ ಪರಿಚಯ ಆದಾಗ ಜೀವಾತ್ಮರಲ್ಲಿ ಎಷ್ಟು ದೋಷ ಇದೆ ನಮ್ಮ ಪರಿಚಯ ಚೆನ್ನಾಗಿ ನಮ್ಗೆ ಆಗೇ ಆಗುತ್ತೆ. ಈ ರೀತಿ ಆ ಆತ್ಮವಿದ್ಯೆಯಿಂದ ಭಗವಂತ ತಾನು ಭಗವದ್ಗೀತಾ ಉಪದೇಶ ಏನು ಮಾಡಿದ, ಅದರಿಂದ ಅರ್ಜುನ ತಾನು ತನ್ನ ಕೆಟ್ಟ ಬುದ್ಧಿಯನ್ನ ಕಳ್ಕೊಂಡ ಅಂತ ಇಷ್ಟು ಬಂತು. ಈ ಸಂದರ್ಭದಲ್ಲಿ ಟಿಪ್ಪಣಿಗಳಲ್ಲೆಲ್ಲ ವಿವರಣೆ ಮಾಡ್ತಾರೆ. ಅವನ್ಗೇನ್ ಅನ್ನಿಸ್ತು, ಭೀಷ್ಮಾಚಾರ್ಯನೆಲ್ಲ ನೋಡ್ದ, ಆಗ ಗೀತಾ ಮಾತನ್ನ ಸ್ಮರಣೆ ಮಾಡ್ಕೊಳ್ತಾರೆ. 2ನೇ ಅಧ್ಯಾಯದಲ್ಲಿ ಬರುವಂತಹ ಮಾತು, ಹತ್ವಾ ಅರ್ಥ ಕಾಮಾಂಸ್ತು ಗುರು ನಿಹೈವ. ಈ ಗುರುಗಳನ್ನು ಕೊಂದು ಅವರ ರಕ್ತದಿಂದ ರಕ್ತದಿಂದ ಲೇಪನ ಆದ ಈ ರಾಜ ವೈಭವ ಏನಿದೆ ಇದನ್ನ ಅನುಭವಿಸ್ಬೇಕಾ ನಾವೆಲ್ಲ, ಬೇಡ ಅಂತ ಅವನಿಗೆ ಅನಿಸ್ಲಿಕ್ಕೆ ಶುರುವಾಗಿದೆ. ಹತ್ವಾ ಗುರುನ್ ಇಹೈವ, ಈಗ ಕೊಂದು ನಾವ್ ಅಲ್ಲಿ ಹೋಗಿ ಅನುಭವಿಸೋದು, ಆ ಬಂಧುಗಳನ್ನೆಲ್ಲ ಕೊಂದು ಇಂಥ ಕೃತ್ಯ ಬೇಡ, ಇದು ತುಂಬಾ ತಪ್ಪು, ಇದು ಪಾಪದ ಬುದ್ಧಿ, ಅವನಿಗೆ ಪಾಪ ಇದು ತಪ್ಪು ಅಂತ ಅನ್ಸಿದೆ. ನಯೋತ್ಸ್ಯ, ನಾನ್ ಮಾಡೋದಿಲ್ಲ ಯುದ್ಧ ಅಂತ ತಾನು ಕೂತ. ನಿಜವಾಗಿ ಅರ್ಜುನನಿಗೆ ಕೆಟ್ಟ ಬುದ್ಧಿ ಬಂದಿದೆ. ಯಾಕೆ, ದುಷ್ಟ ನಿಗ್ರಹ ಶಿಷ್ಟ ಪರಿಪಾಲನ ಎರಡು ಜೀವನದಲ್ಲಿ ಕ್ಷತ್ರಿಯನ ಕರ್ತವ್ಯ. ಯಾರು ದುಷ್ಟರಿದ್ದಾರೆ ಅವರಿಗೆ ಶಿಕ್ಷಣ ಕೊಡ್ಬೇಕು, ಶಿಕ್ಷೆ ಆಗ್ಬೇಕು ಅವ್ರಿಗೆ. ಯಾರು ಒಳ್ಳೆಯವರಿದ್ದಾರೆ ಅವರನ್ನ ಕಾಪಾಡ್ಬೇಕು. ಆದ್ರೆ ಇಲ್ಲಿ ಏನಾಗ್ತಾ ಇದೆ, ಒಳ್ಳೆಯವ್ರಿಗೆಲ್ಲ ತೊಂದರೆ ಕೊಟ್ಟವ್ರನ್ನ ಕಾಪಾಡ್ತಾ ಇದೀರಿ, ತಪ್ಪು. ದುಷ್ಟ ನಿಗ್ರಹ ದೂರ ಆಯ್ತು, ಅದರಿಂದ ಇದು ಸರಿಯಲ್ಲ. ಆಗ ಆತ್ಮವಿದ್ಯೆಯಿಂದ ಉಪದೇಶ ಮಾಡಿದ ಪರಮಾತ್ಮ. ಅಂದ್ರೆ ಇದು ಎಷ್ಟು ಚೆನ್ನಾಗಿ ಸಂಗ್ರಹ ಮಾಡಿದ್ದಾರೆ ಅಂದ್ರೆ, ಮೊದಲನೇ ಅಧ್ಯಾಯದ ಗೀತೆ 2ನೇ ಅಧ್ಯಾಯದಲ್ಲಿ ಪ್ರಾರಂಭದಲ್ಲಿ ಬರೋ ತನಕ ಅವನು ಕೃಷ್ಣ ಮೇಲೆ ಉಪದೇಶ ಕೊಡ್ತಾನೆ, ಇದು ಹೇಳಿತನ, ನೀನ್ ಯಾಕೆ ಹೀಗ್ ಮಾಡ್ತಾ ಇದೀನಿ ಅಂತ. ಅಲ್ಲಿನ ಹಿಂದಿನ ಭಾಗದವರೆಗೆ ಏನೇನು ವಿಷಯಗಳಿದೆ, ಜೊತೆಗೆ ಗುರು ಹತ್ವ ಅಂತ ಬಂತು. ಗುರು ನಿಹೈವ ಹತ್ವ, ಗುರುಗಳನ್ನ ಹೇಗ್ ಕೊಲ್ಲೋದು, ಸರಿ ಇಲ್ವಲ್ಲ ಅಂತೆಲ್ಲ ಮಾತುಗಳೇನಿದೆ ಅದನ್ನೆಲ್ಲ ಸ್ಮರಣೆ ಮಾಡ್ಕೊಂಡಿದ್ದಾರೆ. ಒಂದ್ 2 ಪದಗಳಿಂದ ಆ ಗೀತಾ ಸಾರವನ್ನ ಇಲ್ಲಿ ಭಾಗವತದಲ್ಲಿ ಎತ್ತಿ ಹಿಡಿದಿದ್ದಾರೆ. ಅಷ್ಟಾಗಿ ಕೃಷ್ಣ ತಾನು ಉಪದೇಶ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ. ಅಶೋಚ್ಯಾನ್ ಅನ್ವಶೋಚಸ್ತ್ವಂ, ಯಾರು ದುಃಖಕ್ಕೆ ಅರ್ಹರಲ್ವೋ ನಾವ್ ಯಾಕೆ ಅವ್ರ ಬಗ್ಗೆ ನೋಡಿ ದುಃಖ ಪಡ್ಬೇಕು, ದುಃಖಕ್ಕೆ ಯೋಗ್ಯ ಅರ್ಹರೇ ಅಲ್ಲ ಅವರನ್ನ. ಅದು ದ್ವೇಷಿಗಳು, ಭಗವಂತ ದ್ವೇಷಿಗಳಾದ್ಮೇಲೆ ಅವ್ರ ನೋಡಿ ಕನಿಕರ ಏನ್ ತೋರ್ಸೋದಿದೆ, ಕನಿಕರ ತೋರ್ಸೋ ಅವಶ್ಯಕತೆನೇ ಇಲ್ಲ. ಅವ್ರ ಬಂಧುಗಳಾಗ್ಲಿ ಮತ್ತೊಬ್ಬರಾಗ್ಲಿ, ಕೃಷ್ಣನ ದ್ವೇಷಿಗಳು ಅಂದ್ಮೇಲೆ ಅದ್ರಲ್ಲಿ ಕಾರುಣ್ಯ ತೋರ್ಸೋದು ಬೇಕಾಗೇ ಇಲ್ಲ. ಯಾಕೆ ನೀನೊಬ್ಬ ಕ್ಷತ್ರಿಯ, ಅವಶ್ಯಕತೆ ಇಲ್ಲ. ನೀನೇನ್ ಮಾಡ್ಬೇಕು, ದುಷ್ಟ ನಿಗ್ರಹ ಮಾಡೋದಿನ ಧರ್ಮ ಅಂತ ಚೆನ್ನಾಗಿ ಉಪದೇಶ ಕೊಟ್ಟ. ಅಷ್ಟು ಉಪದೇಶ ಕೊಟ್ಟಿದ್ಮೇಲೆ ಆಹಾರತ್ ಅವನ ಬುದ್ಧಿ ಹೇಗ್ ಹೋಗಿದೆ ಅಂತ ಗೊತ್ತಾಯ್ತು ಅಂದ್ರೆ ಅದೇ ಅರ್ಜುನ ಮಾತಾಡ್ತಾನೆ. ಕರಿಷ್ಯೇ ವಚನಂ ತವ 18ನೇ ಅಧ್ಯಾಯದಲ್ಲಿ ಕೊನೆಗೆ ಅವನು ಹೇಳ್ತಾನೆ, ಉಪದೇಶ ಕೊಡ್ತಾನೆ, ಕರಿಷ್ಯೇ ವಚನಂ ತವ, ನಿನ್ನ ಮಾತನ್ನ ನಾನು ನಡೆಸ್ತೇನೆ ಅಂತ ಅರ್ಜುನನೇ
ಬಾಯಿಂದ ಹೇಳ್ತಾನೆ ಮಾತನ್ನ. ಆ ರೀತಿ ಉಪದೇಶ ಕೊಟ್ಟ. ಒಬ್ರಿಗೆ ಉಪದೇಶ ಕೊಟ್ರೆ ಅವ್ರು ಒಪ್ಕೊಂಡ್ ಬಿಡ್ಬೇಕು. ಹಾಗೆ ಕೃಷ್ಣ ಅಷ್ಟು ಚೆನ್ನಾಗಿ ಉಪದೇಶ ಮಾಡಿದ್ದಕ್ಕೆ ತಾನು ಬಾಯಿ ಬಿಟ್ಟು ಹೇಳ್ದ ಅರ್ಜುನ, ಹಾಗೆ ಮುಂದೆ ನಡೆದುಕೊಂಡ. ಈ ರೀತಿ ಪರಮಾತ್ಮ ಆ ಸ್ಮರಣೆ ಮಾಡೋದು, ಪರಮಾತ್ಮನ ಸ್ಮರಣೆ ಮಾಡೋದು ನಿಜವಾಗಿ ಏನ್ ಫಲ ನಮಗೆ ಅಂದ್ರೆ, ಅವನು ನಮ್ಮ ಅಜ್ಞಾನವನ್ನ, ಕೆಟ್ಟ ಬುದ್ಧಿಯನ್ನ ಪರಿಹಾರ ಮಾಡಿ ಯಾವುದು ಧರ್ಮ ಯಾವುದು ಅಧರ್ಮ ಅಂತ ಸರಿಯಾಗಿ ತೋರಿಸಿಕೊಡ್ತಾನೆ ಜೀವನದಲ್ಲಿ. ಅದರಿಂದ ಆ ಪರಮಾತ್ಮನ ಬಗ್ಗೆ ನಿರಂತರವಾದ ಆಸಕ್ತಿ ಅವನ ಪಾದ ಕಮಲಗಳಲ್ಲಿ ನನಗಿರ್ಲಿ ಅಂತ ಇಷ್ಟು ಭೀಷ್ಮಾಚಾರ್ಯರು ವಿವರಿಸ್ತಾರೆ. ಇದಾದ ಮೇಲೆ ಭಕ್ತ ವಾತ್ಸಲ್ಯ ಕೃಷ್ಣನಿಗೆ ಎಷ್ಟಿತ್ತು ಅನ್ನೋದನ್ನು ವರ್ಣಿಸ್ತಾರೆ. ಭಕ್ತರ ಮೇಲೆ ಎಷ್ಟು ಪ್ರೀತಿ ಆ ಕೃಷ್ಣನಿಗೆ, ಆ ಅಂಶವನ್ನ ಮುಂದಕ್ಕೆ ತೋರಿಸ್ತಾರೆ. ಅದ್ರ ಮುಂಚೆ ಇಲ್ಲೊಂದು ಮಾತು, ಪೃಥನ ಮುಖಂ ಅಂತ ಹೇಳ್ತಾರೆ. ಅಂದ್ರೆ ಪೃಥನ ಅಂತಂದ್ರೆ ಸೇನೆ ಅಂತ ಅರ್ಥ. ಆ ಪೃಥನ ಅನ್ನೋದ್ರ ಬಗ್ಗೆ ಹಿಂದೆನೂ ಕೂಡ ವಿವರಣೆ ಬಂತು. ಪೃಥನ ಅಂದ್ರೆ ಸಾಮಾನ್ಯವಾದ ಸೇನೆ ಅಲ್ಲ. ಅಕ್ಷೌಹಿಣಿ ಶಬ್ದದ ಅರ್ಥ ಹಿಂದಕ್ಕೆ ಹೇಳಿದೆ. ಆ ಅರ್ಥವನ್ನ ಹೇಳ್ತಾ ಪೃಥನ ಅಂದ್ರೆ ಎಷ್ಟು ದೊಡ್ಡ ಸೈನ್ಯ ಅನ್ನೋದನ್ನ ವಿವರಣೆ ಅವತ್ತೇ ಮಾಡಿದ್ದೀನಿ. ಅಂಥ ಪೃಥನ ಮುಂದಕ್ಕಿದೆ, ಅಷ್ಟು ದೊಡ್ಡ ಗುಂಪಿನ ಸೈನ್ಯ. ಅಲ್ಲಿ ಮುಖ ಅಂತ ಬಂತು ಅಂದ್ರೆ ಆ ಸೈನಿಕರ ಮುಂಭಾಗದಲ್ಲಿ ನಿಂತಿದ್ದಾರೆ. ಎರಡೂ ಸೈನಿಕರ ಮಧ್ಯದಲ್ಲಿ, ಸೇನೆಯ ಮಧ್ಯದಲ್ಲಿ ಅರ್ಜುನ ತಾನು ನಿಂತಿದ್ದಾನೆ, ರಥವನ್ನ ಕೃಷ್ಣ ತಗೊಂಬಂದಿದ್ದಾನೆ. ಅಲ್ಲಿ ಮುಖ ಅಂದ್ರೆ ಮುಂಭಾಗ ಅಂತ ಅರ್ಥ. ನಾವೆಲ್ಲ ಸಂಸ್ಕೃತದಲ್ಲಿ ಮುಖ ಅನ್ನೋ ಶಬ್ದಕ್ಕೆ ಅರ್ಥ ನಮ್ಮ ಮುಖ, ಇಡೀ ಮುಖ ಅಂತ ತಿಳ್ಕೊಳ್ತೀವಿ. ಸಂಸ್ಕೃತದಲ್ಲಿ ಬಾಯಿ ಅನ್ನೋದಕ್ಕೆ ಮುಖ ಅಂತ ಕರೀತಾರೆ. ಅದಕ್ಕೂ ಹಾಗಾದ್ರೆ ಮುಖ ಅನ್ನೋದು ಬಾಯಿ ಅನ್ನೋದನ್ನು ಹೇಳುತ್ತೆ, ಸಮಗ್ರ ಮುಖವನ್ನು ಕೂಡ ಹೇಳುತ್ತೆ. ಅಥವಾ ಹಾಸ್ಯ ಅನ್ನೋ ಶಬ್ದವನ್ನು ಬಳಸ್ತಾರೆ. ಹಾಸ್ಯ ಅಂದ್ರೆ ಸಂಪೂರ್ಣ ಮುಖ, ಹೀಗೆ ಬಳಸೋದಿದೆ. ಇಲ್ಲಿ ಮುಖ ಅಂತಂದ್ರೆ ಮುಂಭಾಗ ಅಂತ ಯಾಕೆ ಕರಿತೀವಿ ಅಂದ್ರೆ, ಈಗ ಒಬ್ಬ ಮನುಷ್ಯನ್ ನೋಡಿದ್ರೆ ಮೊದಲು ಕಾಣೋದು ಮುಖ. ಅಂದ್ರೆ ಅದು ಅಗ್ರಭಾಗ, ಮೇಲಿನ ಭಾಗದಲ್ಲಿ ಇರ್ತದೆ. ಕಾಲು ಕೆಳಕ್ಕಿರುತ್ತೆ. ಆದ್ರಿಂದ ಕೆಳಕ್ಕಿರೋದು ಶ್ರೇಷ್ಠ ಅನ್ನೋದಕ್ಕಿಂತ ಕೆಳಕ್ಕಿಂತ ಮೇಲಕ್ ಬಂದ ಹಾಗೆ ಮೊದಲು ಸಿಗೋದು ನಮ್ಗೆ ಯಾವುದು? ಮುಖ. ಆದ್ರಿಂದ ಮುಖಮಿವ ಮುಖಂ, ಯಾವುದು ಮುಖದಂತೆ ಮುಂದಿರತ್ತೋ ಅದಕ್ಕೆಲ್ಲ ಮುಖ ಅಂತ ಕರೀತಾರೆ. ಅಂದ್ರೆ ಸೈನಿಕರೆಲ್ಲ ಮುಂದೆ ನಿಂತಿದ್ದಾರೆ, ಮುಂದಿನ ಸೈನ್ಯ ತುಂಬಾ ಅಗ್ರಭಾಗ, ಅದರ ಮುಂಭಾಗ ಅಂದ್ರೇನು, ಅದರ ಮುಂದಕ್ಕೆ ಅವರಿಗಿಂತಲೂ ಮೊದಲು ಇವು ನಿಂತಿದ್ದಾರೆ. ಅಂದ್ರೆ ಅರ್ಥ, ಎರಡು ಸೇನೆಯ ಮಧ್ಯದಲ್ಲಿ ನಿಂತಿದ್ದಾರೆ, ಅಭಿಮುಖವಾಗಿ ನೋಡ್ತಾ ಇದ್ದಾರೆ. ಇಷ್ಟು ವಿಷಯ ಬಂತು. ಇದಾಗಿ ಅವರ ಭಕ್ತ ವಾತ್ಸಲ್ಯ ಎಷ್ಟು ಕೃಷ್ಣನದು ಅಂತ ಮುಂದಿನ ಶ್ಲೋಕದಲ್ಲಿ ವರ್ಣಿಸ್ತಾ ಇದ್ದಾರೆ. 44ನೇ ಶ್ಲೋಕ. ಸ್ವನಿಯಮವಪಹಾಯ ಮತ್ ಪ್ರತಿಜ್ಞಾಂ ಋತಮಧಿಕರ್ತೃಮವಪ್ಲುತೋ ರಥಸ್ಥಃ ಧೃತರಥ ಚರಣೋಭ್ಯಯಾತ್ ಬಲಾಗ್ರೇ ಹರಿರಿವ ಹಂತುಮಿಭಂ ಗತೋತ್ತರೀಯಃ. ಅವ್ರು ಹೇಳ್ತಾರೆ ಭೀಷ್ಮಾಚಾರ್ಯರು, ಪ್ರತಿಜ್ಞೆ ಮಾಡ್ಬಿಟ್ಟಿತ್ತ ಭಗವಂತ. ಏನಂದ್ರೆ, ನಾನು ನನ್ನ ಯುದ್ಧದಲ್ಲಿ ಆಯುಧವನ್ನು ಎತ್ತೋದಿಲ್ಲ, ನಾನು ಹಿಡಿಯೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದ. ಯಾರು? ಕೃಷ್ಣ. ಸ್ವನಿಯಮಂ, ಅದು ತನ್ನ ನಿಯಮ. ಭೀಷ್ಮಾಚಾರ್ಯರು ಸಂಕಲ್ಪ ಮಾಡಿದ್ರು ತಮ್ಮ ಜೀವನದಲ್ಲಿ, ಆ ಸಂಕಲ್ಪ ಅವ್ರು ನೆರವೇರಿಸಿದ್ರು. ಅಂಥ ಭೀಷ್ಮರ ಪ್ರತಿಜ್ಞೆ ಅದು. ಭೀಷ್ಮ ಪ್ರತಿಜ್ಞೆ ಅಂದ್ರೆ ಅದರ ಮುಂದೆ ಯಾವ ಪ್ರತಿಜ್ಞೆ ಇಲ್ಲ ಅನ್ನೋ ರೀತಿ. ಆದ ಕೃಷ್ಣನ ಪ್ರತಿಜ್ಞೆ ಭೀಷ್ಮರ ಪ್ರತಿಜ್ಞೆ ಮುಂದೆ ಹೊರಟೋಯ್ತಾ ಅಂತ ಅನ್ಸತ್ತೆ. ಆದ್ರೆ ಹಾಗೆ ಭಾವಿಸ್ಬೇಡಿ ಅಂತ ಭೀಷ್ಮಾಚಾರ್ಯ ಜ್ಞಾಪಿಸ್ತಾ ಇದ್ದಾರೆ. ಅದು ಭಕ್ತ ವಾತ್ಸಲ್ಯ ಅಷ್ಟೇ. ಕೃಷ್ಣನು ತಾನೊಂದು ಪ್ರತಿಜ್ಞೆ ಮಾಡಿದ್ದ, ದೇವರು ಪ್ರತಿಜ್ಞೆ ಮಾಡಿದ್ದಾರೆ ಅಂದ್ರೆ ಮುಗ್ದೋಯ್ತು. ಅದು ಯಾರು ಕೂಡ ಎಷ್ಟೇ ಎದುರಾಳಿ ಬರ್ಲಿ ಏನು ಉಪಯೋಗ ಇಲ್ಲ, ಯಾರು ಹುಟ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಎದುರಾಳಿ. ಅಂಥ ಪ್ರತಿಜ್ಞೆ ಅದು. ಅದ್ರ ಸ್ವನಿಯಮಂ ಅಪಹಾಯ, ತಾನು ಯುದ್ಧದಲ್ಲಿ ಆಯುಧವನ್ನೇ ಎತ್ತೋದಿಲ್ಲ, ಹಿಡಿಯೋದಿಲ್ಲ ಅಂತ ತಾನು ಮಾತನಾಡಿದವನು, ಪ್ರತಿಜ್ಞೆ ಮಾಡಿದವನು ಕೃಷ್ಣ. ಆದ್ರೆ ಅಪಹಾಯ, ಬಿಟ್ಟೇ ಬಿಟ್ಟ ಈ ಪ್ರತಿಜ್ಞೆ. ಯಾವಾಗ ಅಂದ್ರೆ ಮತ್ ಪ್ರತಿಜ್ಞಾ ಕೃತಂ ಅಧಿಕರ್ತುಂ ಅಂತ ಹೇಳ್ತಾರೆ. ಅಂದ್ರೆ ಯಾಕೆ ಅವನು ಈ ಪ್ರತಿಜ್ಞೆನ ಬಿಟ್ಟ ಅಂದ್ರೆ, ಭೀಷ್ಮಾಚಾರ್ಯರು ಕೂಡ ಪ್ರತಿಜ್ಞೆ ಮಾಡಿರ್ತಾರೆ. ಏನಂತ? ಕೃಷ್ಣನ ಕೈನಲ್ಲಿ ಆಯುಧ ಬರ್ಬೇಕು, ಹಾಗೆ ನಾನು ಮಾಡ್ತೇನೆ ಅಂತ ಅವರು ಪ್ರತಿಜ್ಞೆ ಮಾಡಿರ್ತಾರೆ. ಅಂದ್ರೆ ಭಕ್ತ ಒಬ್ಬ ಪ್ರತಿಜ್ಞೆ ಮಾಡಾಯ್ತು, ಅದಕ್ಕೆ ಭಕ್ತರಿಗೆ ತಾನೇ ಕೃಷ್ಣ ಸೋತ್ನಂತೆ. ಆಯ್ತು, ನನ್ನ ಪ್ರತಿಜ್ಞೆನೂ ಬಿಟ್ಬಿಡ್ತೀನಿ. ಭೀಷ್ಮಾಚಾರ್ಯರು ತಾವೇನು ಪ್ರತಿಜ್ಞೆ ಮಾಡಿದ್ದಾರೆ ಆ ರೀತಿ ನಾನು ಹಿಡ್ಕೊಳ್ತೀನಿ ಅಂತ ಭಕ್ತ ಪ್ರತಿಜ್ಞೆ ಮಾಡಿದ್ದು ಸತ್ಯ ಆಗ್ಬೇಕಲ್ಲ, ಅದ್ ಹಾಗೆ ಉಳಿಬೇಕಲ್ಲ. ಆ ಸತ್ಯವನ್ನಾಗಿ ಮಾಡ್ಲಿಕ್ಕೆ ಅಲ್ಲಿ ಋತಂ ಅಧಿಕರ್ತುಂ ಅಂತಿದೆ. ಋತ ಅಂದ್ರೆ ಸತ್ಯ ಅಂತ ಅರ್ಥ. ನಾವೆಲ್ಲ ಋತಂ ಚ ಸತ್ಯಂ ಚ ಅಭಿದಾತ್ ಅಂತ ಮಂತ್ರವನ್ನು ಹೇಳ್ತಾ ಇರ್ತೀವಿ ಸಂಧ್ಯಾವನಲ್ಲಿ. ಋತ ಅನ್ನೋ ಶಬ್ದಕ್ಕೆ ಏನರ್ಥ? ಸತ್ಯ ಅಂತ ಅರ್ಥ. ಈ ಸತ್ಯವನ್ನಾಗಿ ಮಾಡ್ಲಿಕ್ಕೆ ಭಕ್ತನ ಪ್ರತಿಜ್ಞೆಯನ್ನ, ಅಂದ್ರೆ ಭೀಷ್ಮಾಚಾರ್ಯರ ಪ್ರತಿಜ್ಞೆ ಏನು, ಅದು ಸತ್ಯವನ್ನಾಗಿ ಮಾಡ್ಲಿಕ್ಕೆ
ಧೃತ ರಥಚರಣ ಅಂತ ಅದರ ವರ್ಣನೆ ಮಾಡ್ತಾ ಹೋಗ್ತಾರೆ. ಅದೇನಾಗೋಯ್ತು, ಭೀಷ್ಮಾಚಾರ್ಯ ಚೆನ್ನಾಗಿ ಪ್ರಯೋಗ ಮಾಡಿದ್ರು. ತಕ್ಷಣ ರಥದಿಂದ ಕೆಳಕ್ಕೆ ಇಳಿದ ಕೃಷ್ಣ. ಅದರ ಮುಂದಿನ ಶ್ಲೋಕದಲ್ಲೂ ವರ್ಣಿಸ್ತಾರೆ. ಓಡ್ ಬಂದ, ರಥದಿಂದ ಇಳಿದು ತಾನು ಉತ್ತರೀಯ ಏನು ಹೊತ್ಕೊಂಡಿದ್ದ ಮೇಲಿನ ವಸ್ತ್ರ ಅದು ಹಾರು ಹೋಯ್ತಂತೆ. ಅಷ್ಟು ವೇಗದಿಂದ ಅವನು ಕೃಷ್ಣ ತಾನು ರಥದಿಂದ ಕೆಳಕ್ಕೆ ಇಳಿದು ಭೀಷ್ಮಾಚಾರ್ಯರ ಹತ್ರಕ್ ಬಂದ. ಆಯುಧ ಹಿಡ್ಕೊಂಡ್ ಬಂದಾನೆ ಭೀಷ್ಮಾಚಾರ್ಯರ ಹತ್ರ. ಯಾರ್ಯಾರು ಕೋಪ ಬರ್ಸೋದಿದ್ರೆ ಇಂಥ ದೇವರ ಕೋಪ ಬರ್ಸೋದ, ಉಳಿತಾರ ಕೋಪ ಬರ್ಸಿದ್ರೆ. ಆದ್ರೆ ಭಗವಂತ ತಾನು ಭಕ್ತರಿಗೆ ಅನುಗ್ರಹ ಮಾಡ್ಬೇಕು ಅಂತಿದ್ದಾರೆ. ಅವ್ರ ಪ್ರತಿಜ್ಞೆ ಸತ್ಯ ಮಾಡದ. ಆದ್ರೆ ತೊಂದ್ರೆ ಇಲ್ಲ. ಸುದರ್ಶನ ಚಕ್ರವನ್ನ ತಗೊಂಡ್ ಬಂದು ನನ್ನ ಮೇಲೆ ಹೇಗೆ ಅವನು ಪ್ರಹಾರ ಮಾಡ್ಲಿಕ್ಕೆ ಬಂದ ಅಂದ್ರೆ ಒಂದು ವರ್ಣನೆ ಮಾಡ್ತಾರೆ. ಒಂದು ಸಿಂಹ ಹಂತು ಮಿಭಂ ಹರಿರಿವ, ಹರಿಹಿ ಅದು ಹರಿಯಿಂದ ಎರಡು ಅರ್ಥ ಸಿಗುವಂತೆ ಮಾಡಿದ್ದಾರೆ. ಹರಿ ಅನ್ನೋ ಶಬ್ದಕ್ಕೆ ಇಲ್ಲಿ ಸಿಂಹ ಅಂತ ಅರ್ಥ. ಹರಿ ಅನ್ನೋದಕ್ಕೆ ಅನೇಕ ಅರ್ಥ ಇದೆ ಶಬ್ದಕ್ಕೆ, ಇಲ್ಲಿ ಸಿಂಹ ಅಂತ ಅರ್ಥ ಮಾಡ್ಬೇಕು. ಇಲ್ಲಿ ಸಿಂಹ ಹೇಗೆ ಆನೆಯನ್ನು ಅಟ್ಟಿಸ್ಕೊಂಡ್ ಬರತ್ತಲ್ಲ, ಹಾಗೆ ಸಿಂಹದಂತೆ ಇರುವ ಕೃಷ್ಣ ನನ್ನನ್ನ, ಆನೆಯಂತಿರುವ ನನ್ನನ್ನ ಅವನು ತಗೊಂಡ್ ಬಂದ. ಆಯುಧವನ್ನ ಹಿಡ್ಕೊಂಡು ರಥದಿಂದ ಕೆಳಕ್ಕೆ ಇಳಿದು ಬಂದಾದ್ಮೇಲೆ ಏನು ಅದನ್ನ ಮುಂದಕ್ಕೆ ವರ್ಣಿಸ್ತಾರೆ. ಅದನ್ನ ಮುಂದಿನ ಶ್ಲೋಕ ತಿಳಿಸ್ತಾ ಇದೆ. 45ನೆಯ ಶ್ಲೋಕವನ್ನು ನೋಡೋಣ. ಶಿತ ವಿಶಿಖ ಹತೋ ವಿಶೀರ್ಣ ದಂಶಃ ಕ್ಷತಜ ಪರಿಪ್ಲುತ ಆತತಾಯಿನೋ ಮೇ ಪ್ರಸಭಮಭಿಸಸಾರ ಮದ್ವಧಾರ್ಥಂ ಸಭವತು ಮೇ ಭಗವಾನ್ ಮುದೇ ಮುಕುಂದಃ. ಅಂದ್ರೆ ಭೀಷ್ಮಾಚಾರ್ಯರು ಇಷ್ಟೆಲ್ಲ ನೆನಪಿಸ್ಕೊಳ್ತಾ ಇರೋದು ಯಾಕೆ? ಇದೆಲ್ಲ ಸಮರ್ಪಣೆ ಮಾಡ್ಲಿಕ್ಕೆ. ಎಂಥ ಅಪರಾಧ ನಡೆದೋಯ್ತು, ಅದು ಪಾಪಕರ್ಮ ನಿಜ. ಭಗವಂತನ ಮೇಲೆ ನಾವು ಆಯುಧ ಪ್ರಹಾರ ಮಾಡ್ತೀವಿ ಅಂದ್ರೆ ನಮಗಿಂತ ದುಷ್ಟರು ಯಾರ್ಯಾರಿದ್ದಾರೆ. ಅವ್ನು ಬೈಕೊಳ್ಳೋದು ತಪ್ಪು. ಅವನಿಗೆ ಆಯುಧ ಮುಂದ್ ನಿಂತಿದ್ದಾನೆ, ದೇವ್ರು ಅಂತ ಗೊತ್ತಿದೆ, ಅವನ ಮೇಲೆ ಪ್ರಹಾರ ಮಾಡೋದು ಅಸ್ತ್ರ ಶಸ್ತ್ರಗಳನ್ನ, ಇದು ತುಂಬಾ ತಪ್ಪು. ಅದೆಲ್ಲ ಭೀಷ್ಮಾಚಾರ್ಯ ಮಾಡಿದ್ದಾರೆ. ಕೆಟ್ಟ ಕರ್ಮಗಳ ಅರ್ಪಣೆ ಮಾಡಬಾರ್ದೋ ಬೇಡವೋ ಭಗವಂತನಿಗೆ ಅಂತ ಚರ್ಚೆ ಬಂದ್ರೆ ಅದೊಂದು ಚರ್ಚೆ ಇದೆ. ಒಳ್ಳೆ ಕೆಲಸ ಮಾಡಿದ್ರೆ ಏನೋ ಕೃಷ್ಣನಿಗೆ ಅರ್ಪಣೆ ಮಾಡೋದು ಸರಿ, ಕೆಟ್ಟ ಕರ್ಮ ಹೇಗೆ ಅರ್ಪಣೆ ಮಾಡೋದು ಭಗವಂತನಿಗೆ? ಅದ್ ಸರಿ ಅಲ್ವಲ್ಲ, ತಪ್ಪಲ್ವಾ? ಮತ್ ಇನ್ನೊಂದು, ಭಗವಂತನಿಗೆ ಪುಣ್ಯ ಕರ್ಮ ಅರ್ಪಣೆ ಮಾಡಿದ್ರೆ ಜಾಸ್ತಿ ಕೊಡ್ತಾನೆ ಇನ್ನು ಫಲ, ಪಾಪ ಕರ್ಮ ಮಾಡಿದ್ರೆ ಜಾಸ್ತಿ ಪಾಪ ಕೊಟ್ರೆ ಅಂತ ಹಾಗೇನಲ್ಲ. ಪಾಪ ಕರ್ಮಗಳು ನಾವೇನ್ ಮಾಡ್ತೀವಿ ಅದನ್ನು ಭಗವಂತನಿಗೆ ಅರ್ಪಣೆ ಮಾಡ್ಲೇಬೇಕು, ಅದು ಕರ್ತವ್ಯ. ಭೀಷ್ಮಾಚಾರ್ಯ ನಮ್ಗಿದ್ ಪ್ರಮಾಣ. ಭಾಗವತಲ್ಲಿ ಈ ಅಂಶಗಳೆಲ್ಲ ತಿಳಿಸ್ತಾ ಅವರು ಭಗವಂತನಿಗೆ ದ್ರೋಹವನ್ನೇ ಮಾಡಿತ್ತು, ಪಾಪ ಕರ್ಮನೇ ಮಾಡಿತ್ತು. ಆದ್ರೆ ಆ ಪಾಪ ಕರ್ಮವನ್ನ ಕೃಷ್ಣ ಮುಂದಿದಾನೆ, ಅವನ್ಗೆ ನಿವೇದನೆ ಮಾಡ್ಕೊಳ್ತಾ ಇದ್ದಾರೆ. ಎಂಥ ಕರ್ಮ ನಾನ್ ಮಾಡಿದೆ, ಅಂತ ಸಂದರ್ಭದಲ್ಲಿ ನೀನು ಭಕ್ತ ವಾತ್ಸಲ್ಯ ತೋರಿಸಿದೆ ಅಂತ ಅದನ್ನ ವರ್ಣನೆ ಮಾಡ್ತಾ ಹೋಗ್ತಾ ಇದ್ದಾರೆ. ಶಿತ ವಿಶಿಖ ಹತಃ. ಶಿತ ಅಂದ್ರೆ ಬಹಳ ತೀಕ್ಷ್ಣ, ವಿಶಿಖ ಅಂದ್ರೆ ಬಾಣ. ಒಳ್ಳೊಳ್ಳೆ ತೀಕ್ಷ್ಣವಾದ ಬಾಣ ಪ್ರಯೋಗ ಮಾಡಿದೆ ಕೃಷ್ಣನಿಗೆ. ಆಗ ಅವನ ಕವಚ ಅದು ಸೀಳೋಯ್ತು. ಆ ಬಾಣ ಪ್ರಯೋಗ ಯಾವಾಗ ಮಾಡದೆ, ಆ ಬಾಣ ಯಾವಾಗ ತಾಕ್ತು ಇದು ಕೃಷ್ಣನ ದೇಹದ ಮೇಲೆ, ಆಗ ಆ ಕೃಷ್ಣನ ದೇಹದಲ್ಲಿದ್ದ ಕವಚ ಅದು ಕಡ್ದು ಹೋಯ್ತು. ವಿಶೀರ್ಣ ದಂಶಃ, ಕಡ್ದೋಯ್ತು ಆ ಬಾಣ ಪ್ರಯೋಗಕ್ಕೆ. ಆಮೇಲೆ ನೋಡಿದ್ರೆ ರಕ್ತ ಕ್ಷತಜ ಪರಿಪ್ಲುತ ಅಂತ, ರಕ್ತದಲ್ಲಿ ಸ್ನಾನ ಮಾಡಿರೋ ತರ ಭಗವಂತ ಕಡ್ತಾ ಇದ್ದಾರಂತೆ. ಆದ್ರೆ ರಕ್ತ ಹೇಗ್ ಬರ್ಲಿಕ್ಕೆ ಸಾಧ್ಯ ಅವನ ದೇಹದಿಂದ? ಅಪ್ರಾಕೃತ ದೇಹ ಅವನದು, ಅಂದ್ರೆ ರಕ್ತ ಇರತ್ತ ತೋರಿಸ್ಕೊಂಡಂತೆ ಹಾಗೆ. ಅದರಿಂದ ನೀವೆಲ್ಲ ಭ್ರಮೆಗೊಳ್ಬೇಡಿ, ಅದೆಲ್ಲ ಭಗವಂತ ತೋರಿಸಿದ್ ಯಾರಿಗೆ? ಅಸುರ ಜನ ಮೋಹನಕ್ಕೋಸ್ಕರ ಅಷ್ಟೇ ಅಂತ ಎಷ್ಟು ಸ್ಪಷ್ಟವಾಗಿ ಭೀಷ್ಮಾಚಾರ್ಯ ಹೇಳ್ತಾರೆ ಆ ಮಾತು. ಅವ್ರಿಗೆ ಅಷ್ಟು ಜ್ಞಾನ ಇದೆ, ಅವ್ರಿಗೆ ಗೊತ್ತಿದೆ ಭಗವಂತ ತಾನು ಇದೆಲ್ಲ ತೋರಿಸ್ಕೊಂಡಿದ್ ಯಾಕೆ? ಅಸುರ ಜನರಿಗೆ ಮೋಹ ಬರ್ಲಿ ಅಂತ. ಅದ್ ಕೆಲವು ಸರಿ ಸಜ್ಜನರಿಗೂ ಮೋಹ ಬರುತ್ತೆ, ಅವಕಾಶ ತುಂಬಾ ಇದೆ. ಅದನ್ನ ವಾರಣೆ ಮಾಡ್ಲಿಕ್ಕೋಸ್ಕರ ಸಜ್ಜನರ ಹಾಗೆ ತಿಳಿಬೇಡಿ ನೀವು. ವಿಶೀರ್ಣ ದಂಶಃ ಕ್ಷತಜ ಪರಿಪ್ಲುತಃ, ರಕ್ತ ಬರೋ ತರ ಬಾಣ ಪ್ರಯೋಗ ಮಾಡಿದೀನಿ ಅಂತ ಅರ್ಥ. ಅದನ್ನ ಭೀಷ್ಮಾಚಾರ್ಯ ಹೇಳ್ತಾ ಇದಾರೆ. ಎಂಥ ದೊಡ್ಡ ಅಪರಾಧ ನಾನ್ ಮಾಡಿದೀನಿ. ಅದೇ ಬೇರೆಯವರು ಯಾರ್ಯಾರಾಗಿದ್ರೆ ಪರಿಸ್ಥಿತಿ ಏನು? ಕೃಷ್ಣರಾಗಿದ್ದಾಗ ರಕ್ತ ಅಲ್ಲಿ ಬರ್ತಾ ಇದೆ, ಆ ರೀತಿ ಅವನು ತೋರಿಸ್ಕೊಡ್ತಾ ಇದ್ದಾನೆ. ಇಷ್ಟ ಆಗಿ ಆತತಾಯಿನೋಮೆ, ನನ್ನ ವಧೆ ಮಾಡ್ಲೇಬೇಕು. ಯಾಕೆ? ಆತತಾಯಿ ಅಂದ್ರೆ ಶಸ್ತ್ರಾಸ್ತ್ರ ಪ್ರಯೋಗ ಮಾಡಿ ನಮ್ಮ ಮೇಲೆ ಬರುವಂತ ಒಬ್ಬ ಬಂಧು, ನಮ್ಮ ಬಂಧುಗಳೇ ಅವರು. ಬಂಧುಗಳಾದ್ರೂ ನಮ್ಮ ಮೇಲೆ ಹೊಡಿಲಿಕ್ ಬಂತು ಅಂದ್ರೆ ಅವರು ಕೂಡ ಯಾವ ಕಾರಣ ಇದೆಯಲ್ಲ, ಅದು ಭಗವಂತನ ದ್ವೇಷಿಗಳಾಗಿ ಬಂದಿದ್ದಾರೆ. ಅದರಲ್ಲೂ ಭೀಷ್ಮಾಚಾರ್ಯ ಹಾಗೆ ಬಂದಿರೋದು. ಅಂಥವರು ಭಗವಂತನಿಗೆ ತೊಂದರೆ ಕೊಡ್ಲಿಕ್ಕೆ ಅಂತ ಬಂದಿದ್ದಾರೆ. ಆತತಾಯಿ ಅಂತ ಕರೀತಾರೆ. ಅದು ಹಿಂದಕ್ಕೂ ಲಕ್ಷಣ ಬಂತು. ಆತತಾಯಿ ಅಂದ್ರೆ ಎಂಥವ್ರು? ಆತತಾಯಿ ಬಂಧುಗಳಾದ್ರೂ ಕೊಲ್ಬಹುದು ಅಂತ ಶಾಸ್ತ್ರದಲ್ಲಿ ಇದೆ. ಅದನ್ನ ಹಿಂದೆ ಅಶ್ವತ್ಥಾಮಾಚಾರ್ಯರ ಪ್ರಸಂಗದಲ್ಲೆಲ್ಲ ಬಂತದು. ಅಂತ ಆತತಾಯಿ ಅನಿಸ್ಕೊಂಡ ನನ್ನ ಮೇಲೆ ಕೃಷ್ಣ ಪ್ರಸಭಂ ಅಭಿಸಸಾರ ಮತ್ಪದಾರ್ಥಂ, ಬಲಾತ್ತಾಗಿ ಓಡ್ಕೊಂಡ್ ಬಂದ, ರಥದಿಂದ ಇಳಿದ.
ರಥದಿಂದ ಇಳಿಬೇಕಾದ್ರೆ ಬಲಾತ್ಕಾರವಾಗಿ ಅವನು ಬಂದಿದ್ದಾನೆ. ಯಾಕೆಂದ್ರೆ ಅಲ್ಲಿ ಅರ್ಜುನ ತಡಿತಾನಂತೆ, ಬೇಡ ಭೀಷ್ಮಾಚಾರ್ಯನ ಹೊಡಿಬೇಡ, ಇಳಿಬೇಡ ರಥದಿಂದ ಅಂತ ಪ್ರಚೋದನೆ ಕೊಡ್ತಾನೆ ಅರ್ಜುನ. ಅಷ್ಟ್ ಹೇಳಿದ್ರು ಕೂಡ ಅವನ ಮಾತನ್ನ ಕೇಳಲ್ಲ, ಅರ್ಜುನನ ಮಾತನ್ನ. ಕೃಷ್ಣ ತಾನು ಓಡ್ ಬಂದ, ಯಾಕೆ ನನ್ನ ವಧೆ ಮಾಡ್ಲಿಕ್ಕೋಸ್ಕರ ಅಂತ ಓಡ್ ಬಂದ ಅಂತ ಇಷ್ಟು ಪ್ರಾರ್ಥನೆ ಮಾಡಿದ್ರು. ಅವರೇ ಮುಂದಕ್ಕೂ ಮುಂದುವರಿಸ್ತಾರೆ ಹೇಗೆ ಅಂತ. ಇಷ್ಟು ಬಂದು ತಾನು ಯಾಕೆ ತನ್ನ ಪ್ರತಿಜ್ಞಾ ಭಂಗವನ್ನು ಮಾಡ್ಕೊಳ್ಬೇಕಾಗಿತ್ತು. ಅವನ ಆಯುಧ ಹಿಡಿಯಲ್ಲ ಅಂದಿದ್ದ, ಆದ್ರೆ ಹಿಂದಿನ ದಿವಸ ತನಗೆ ಏಟ್ ಆಗಿರೋ ತರ ತೋರಿಸ್ಕೊಂಡ, ರಕ್ತ ಬಂದಿರೋನ ತರ ತೋರಿಸ್ಕೊಂಡ, ಕವಚ ಸೀಳಿ ಹೋಗಿದೆ, ಇಷ್ಟೆಲ್ಲ ತೋರಿಸ್ಕೊಂಡು ನನ್ನ ವಧೆಗೋಸ್ಕರ ಅಂತ ಓಡ್ ಬಂದ. ಅಂಥ ಮುಕುಂದ ಯಾರಿದ್ದಾನೆ ಈ ಕೃಷ್ಣ, ಅಂಥ ಮುಕುಂದ ನನಗೆ ಮುದೇ ಭವತು, ನನ್ನ ಸ್ವರೂಪಾನಂದ ನನಗೆ ಸಿಗೋ ತರ, ಅಂದ್ರೆ ಮೋಕ್ಷಕ್ಕೆ ದಾರಿಯಾಗಿ ನನ್ಗೆ ಅನುಗ್ರಹ ಮಾಡ್ಲಿ ಅಂತ ಇಷ್ಟ ಹೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಟಿಪ್ಪಣಿಗಳಲ್ಲಿ ಒಂದು ವಿಷಯ ಹೇಳಿದ್ದಾರೆ. ಅಸುರ ಜನ ವ್ಯಾಮೋಹ ಅಂದ್ರೆ ಎಂಥವ್ರು ಅಸುರ ಜನ ವ್ಯಾಮೋಹ? ಸಾತ್ವಿಕರಿಗೂ ಮೋಹ ಬರ್ಲಿಕ್ಕೆ ಅವಕಾಶ ಇದೆ ಅಂದ್ರೆ ಅದು ಇಲ್ಲಿ ಮೋಹ ಅಂದ್ರೆ ಈ ರುಜುದೇವತೆಗಳು ಅಂತ ಇರ್ತಾರೆ, ಮತ್ತೆ ಮುಕ್ತರು. ಈ ಮುಕ್ತರು ಮತ್ತೆ ಅಂದ್ರೆ ಮೋಕ್ಷಕ್ಕೆ ಹೋಗಾಗಿದೆ ಅಂಥವರಿಗೆ, ಜೊತೆಗೆ ರುಜುದೇವತೆಗಳು, ಇವರನ್ನ ಬಿಟ್ಟು ಬೇರೆ ಎಲ್ಲಾ ಜೀವರಿಗೂ ಮೋಹ ಬರುತ್ತಂತೆ. ಸಾತ್ವಿಕರಿಗೂ ಮೋಹ ಬರುತ್ತೆ ಅಂತ ಅರ್ಥ. ಯಾಕೆ? ಕೃಷ್ಣನಿಗೆ ರಕ್ತ ಬಂತಂತೆ, ಅವನ ಕವಚ ಎಲ್ಲ ಸೀಳ್ ಹೋಯ್ತಂತೆ ಭೀಷ್ಮಾಚಾರ್ಯರು ಪ್ರಯೋಗ ಮಾಡಿದಾಗ ಅಂತ ಸಹಜವಾಗಿ ಭ್ರಮೆ ಬರ್ಲಿಕ್ಕೆ ಅವಕಾಶ ಇದೆ. ಆ ಅಸುರ ಜನರಿಗೆ ಮೋಹ ಬರ್ಲಿ ಅಂತ, ಮೋಹ ತಿದ್ಕೊಳ್ಬೇಕನ್ನ ನಾವು ಮತ್ತೆ ಶಾಸ್ತ್ರವನ್ನ ಕೇಳಿ ಕೇಳಿ ಮೋಹವನ್ನ ನಾವು ಅದನ್ನ ಪರಿಹರಿಸ್ಕೊಳ್ಬೇಕು. ಆ ರೀತಿ ಕೆಲವರು ಜೀವರಿಗೆ ಮೋಹ ಬರ್ಲಿಕ್ಕೆ ಅವಕಾಶ ಇದೆ. ಆ ತರ ಭಗವಂತ ತಾನು ಕೆಲಸವನ್ನ ಮಾಡದ. ವಸ್ತುತಃ ಯೋಚನೆ ಮಾಡಿದ್ರೆ ಅವನಿಗೆ ಯಾವುದೇ ರೀತಿಯ ಈ ರಕ್ತದ ಈ ಏನು ಘಟನೆ ಆಯ್ತು, ರಕ್ತ ಹೊರಗೇನ್ ಬಂತು, ಅದನ್ನ ಹೇಗ್ ತೋರಿಸ್ಕೊಂಡ, ಇದೆಲ್ಲವೂ ಕೂಡ ಸುಳ್ಳು. ಇದು ನಿಜವಾಗಿ ಯಾವುದು ಕೂಡ ನಿಜವಾಗಿ ನಡೆದದ್ದಲ್ಲ. ಇದೆಲ್ಲ ಒಂದು ಘಟನೆ ಮಾತ್ರ, ಒಂದು ಅಸುರ ಜನರಿಗೆ ವ್ಯಾಮೋಹ ಬರ್ಲಿಕ್ಕೋಸ್ಕರ ತತ್ಕಾಲದಲ್ಲಿ ಹಾಗೆ ಭಗವಂತ ತನ್ನ ದೇಹದಲ್ಲಿ ತೋರಿಸ್ಕೊಂಡಿದ್ದಷ್ಟೇ ಹೊರತು ನಿಜವಾಗಿ ಅವನಿಗೆ ಇದರಿಂದ ಏನೂ ಆಗಲ್ಲ ಅಂತ ಭೀಷ್ಮಾಚಾರ್ಯ, ಯಾರು ಬಾಣ ಪ್ರಯೋಗ ಮಾಡಿದ್ರಲ್ಲ ಕೃಷ್ಣನಿಗೆ, ಯಾರು ಸ್ವಯಂ ತಾವೇ ರಕ್ತವನ್ನ ಕಂಡ್ರಲ್ಲ ಅಂತವ್ರೇ ಈ ಮಾತು ಹೇಳ್ತಾ ಇದಾರೆ ಅಂದ್ರೆ ನಾವಿನ್ನೇನ್ ಅರ್ಥ ಮಾಡ್ಕೊಬೇಕು? ಇದೆಲ್ಲ ಕೃಷ್ಣ ಮಾಡಿದ್ದು ನಾಟಕ ಅಷ್ಟೇ ಅಂತ ತಿಳಿಬೇಕು. ಇದ್ರಲ್ಲಿ ನಮಗೆ ಭಾಗವತ ತಾತ್ಪರ್ಯದಲ್ಲಿ ಸ್ಕಂದ ಪುರಾಣದ ಮಾತನ್ನ ಕೊಟ್ಟು ಹೇಳ್ತಾರೆ ಮಧ್ವಾಚಾರ್ಯರು. ಸ್ಕಂದ ಪುರಾಣದಲ್ಲಿ ಬರ್ತಾ ಅಸಂಗಶ್ಚ ವ್ಯಥೋ ಭೇದ್ಯೋ, ಸ್ಕಂದ ಪುರಾಣದ ಮಾತು ಅದೇ ವೇದವ್ಯಾಸರೇ ಹೇಳ್ತಾರೆ. ಒಂದು ಕಡೆ ಅಸಂಗಹ, ಅವನಿಗೆ ಯಾವುದೇ ತಾನು ಮಾಡಿದ ಕೆಲಸಕ್ಕೆ ಒಂದು ಫಲದ ಸಂಘ ಅವನಿಗೆ ಆಗೋದಿಲ್ಲ. ಕೆಟ್ಟ ಕರ್ಮ ಮಾಡದೆ ಅದರ ಫಲ ಸಂಘ, ಅಥವಾ ಪುಣ್ಯ ಕರ್ಮ ಮಾಡದೆ, ಹೀಗೆಲ್ಲ ಇಲ್ಲವೇ ಇಲ್ಲ. ಯಾಕೆ? ಭಗವಂತನಿಗೆ ಅವನೊಂದು ಕರ್ಮ ಮಾಡ್ಬೇಕು, ಪುಣ್ಯ ಕರ್ಮ ಪಾಪ ಕರ್ಮ ಇದ್ಯಾವುದು ಬೇಡ ಬೇಡ. ಯಾಕೆ? ಅದರಿಂದ ಆಗೋ ಫಲ ಲೇಪ ಅವನಿಗಿಲ್ಲ, ಪುಣ್ಯ ಪಾಪ ಯಾವುದು ಬೇಕಾಗಿಲ್ಲ ಅವನಿಗೆ. ಇನ್ನು ಅವ್ಯಥಃ, ಅವನಿಗೆ ವ್ಯಥೆ ದುಃಖ ಆಗೋದು ಇದು ಯಾವ್ದು ಇಲ್ಲ. ಅಭೇದ್ಯ, ಅವನ್ ಸೀಳ್ಬೋದಾ? ಇಲ್ಲ. ಅವನ್ ಸೋಲಿಸ್ಬೋದಾ? ಅನಿಗ್ರಾಹ್ಯ, ಅನಿಗ್ರಾಹ್ಯ ಅಂತ, ನಿಗ್ರಾಹ್ಯ ಅಲ್ಲ ಅವನು. ಇನ್ನು ಅಶೋಷ್ಯ, ಅವನನ್ನ ಸಂತೋಷಗೊಳ್ಳದೇ ಇರೋ ತರ ಹಾಗೆ ಮಾಡೋಣ ಅಂತಂದ್ರೆ ಹಾಗೆ ಮಾಡ್ಲಿಕ್ ಬರಲ್ಲ. ಅವ್ನು ಶೋಷಣೆ ಮಾಡ್ಲಿಕ್ ಬರಲ್ಲ, ಅವ್ನು ಶೋಷಣೆಗೆ ಒಳಗ ಆಗೋದಿಲ್ಲ, ಯಾವಾಗ್ಲೂ ಹಸನ್ಮುಖಿಯಾಗಿರ್ತಾನೆ. ಇನ್ನು ವಿದ್ಧ, ಯಾವುದೋ ಒಂದು ಬಾಣವನ್ನು ಪ್ರಯೋಗ ಮಾಡಿ ಅವನ್ ಚೆನ್ನಾಗಿ ನಾಟು ಬಂತೆ ಅವನಲ್ಲೇ ಇರುವಂತೆ ಅದು ಮಾಡ್ಲಿಕ್ ಆಗಲ್ಲ. ಹಾಗೆ ಅಸೃಕ್ ಅಂಚಿತ, ಅಸೃಕ್ ಅಂದ್ರೆ ರಕ್ತ, ರಕ್ತ ತೊಯ್ದು ಇರೋ ರೀತಿಯಲ್ಲಿ ಅವನ ದೇಹದಿಂದ ತೋರಿಸ್ಲಿಕ್ಕೂ ಬರಲ್ಲ. ಬದ್ಧ, ನಮ್ಮ ಬಂಧನಕ್ಕೆ ಸಿಲುಕುದ ಕೃಷ್ಣ ಅಂತ ಹೇಳೋ ಹಾಗಿಲ್ಲ. ಆದ್ರೆ ಇಷ್ಟೆಲ್ಲ ಆಗಿರೋಂತರನೇ ತೋರಿಸ್ತಾನಂತೆ. ಇದೆಲ್ಲ ಆಗ್ಲಿಕ್ ಸಾಧ್ಯ ಇಲ್ಲ ನಿಜವಾಗಿ, ಆದ್ರೂ ಇದೆಲ್ಲ ನನಗೆ ಆಗಿದೆ ಅನ್ನೋ ರೀತಿಯಲ್ಲಿ ಕೃಷ್ಣ ತಾನು ತೋರಿಸ್ತಾನೆ. ಯಾಕೆ? ಅಸುರಾನ್ ಮೋಹಯನ್ ದೇವಃ, ಅಸುರರಿಗೆ ಮೋಹ ಬರ್ಲಿಕ್ಕೋಸ್ಕರ. ಹಾಗಾದ್ರೆ ದೇವತೆಗಳಲ್ಲಿ ಹೇಗೆ? ದೇವತೆಗಳಿಗೂ ವ್ಯಾಮೋಹ ಬರಲ್ವಾ ಅಂತಂದ್ರೆ ದೇವತೆಗಳಿಗೂ ಕೂಡ ಅವ್ರೇನ್ ಭಾವಿಸ್ತಾರೆ ಅಂದ್ರೆ ಇದೆಲ್ಲ ಭಗವಂತನ ಒಂದು ನಾಟಕ, ಇದೊಂದು ಆಟ, ಕ್ರೀಡಾ ಆಟ ಆಡ್ತಾ ಇದ್ದಾನೆ ಅಂತ ಭಾವಿಸ್ತಾರಂತೆ. ಆದ್ರೆ ಈ ಮುಕ್ತರಿಗಾಗಬೇಕಾದ್ರೆ ಅವರಿಗೆ ಎಂದಿಗೂ ಕೂಡ ಭಗವಂತನಲ್ಲಿ ಈ ದೋಷಗಳು ಇದೆ ಅನ್ನೋ ಶಂಕೆಗೂ ಅವರಿಗೆ ಅವಕಾಶ ಇರಲ್ಲ. ಅವ್ರಿಗೂ ಜ್ಞಾನ ಇದ್ದೇ ಇರತ್ತೆ, ಆದ್ರೆ ಅವರು ಎಂದಿಗೂ ಭಗವಂತನಲ್ಲಿ ದೋಷ ಇದೆ ಅಂತ ಚಿಂತನೆ ಮಾಡಲ್ಲ. ಯಾಕೆ? ಅವರೆಲ್ಲ ದೋಷ ಬಿಟ್ಟು ಹೋದವರು ಮೋಕ್ಷಕ್ಕೆ. ಅಂತೂ ದೇವತೆಗಳು ಈ ಕಡೆ ಇಂಥ ಈ ಮುಕ್ತರುಗಳು ಇವ್ರಿಗೆಲ್ಲ ಯಾವುದೇ ವ್ಯಾಮೋಹ ಆಗಲ್ಲ. ಆದ್ರೆ ಮನುಷ್ಯರಿಗೆ ಏನಾಗತ್ತೆ ಹಾಗಾದ್ರೆ? ಈ ಹಿಂದೆ ಹೇಳಿದ ಪ್ರಕಾರ ರುಜುದೇವತೆಗಳಿಗೆ ಮೋಕ್ಷದಲ್ಲಿ ಇರೋರನ್ನ ಬಿಟ್ಟು ಬೇರೆಯವ್ರಿಗೆಲ್ಲ ವ್ಯಾಮೋಹ ಬರುತ್ತೆ ಅಂದ್ರೆ ಮನುಷ್ಯರು ಒಳ್ಳೆ ಸಾತ್ವಿಕರೇ. ಇಷ್ಟೆಲ್ಲ ನಾವು ಕೇಳ್ತಾನೆ ಇದೀವಿ, ನಾವ್ ಯಾಕೆ ಅನ್ಕೊಳ್ತೀವಿ ಮೋಹ ಯಾಕೆ ಬರತ್ ನಮ್ಗೆ? ಚೆನ್ನ ಭಗವಂತನಿಗೆ ಒಂದ್ ಚೂರು ಇಲ್ಲ. ಭೀಷ್ಮಾಚಾರ್ಯ ಸ್ಪಷ್ಟವಾಗಿ ಹೇಳಿದ್ದಾರೆ, ನಮ್ಗೆ ಯಾಕೆ ವ್ಯಾಮೋಹ ಬರ್ಬೇಕು? ಬರಲ್ವಲ್ಲ ಅಂದ್ರೆ ಅದ್ ಹಾಗಲ್ಲ. ಕೆಲವು ಸರಿ ಜಾಸ್ತಿ ಕೇಳ್ತಾ ಕೇಳ್ತಾ ಕಥೆಗಳನ್ನ ಈ ತರ ಆಯ್ತು ಅಂತ, ಆಗ ಮನುಷ್ಯರು ಏನ್ ಮಾಡ್ತಾರೆ, ಸಾತ್ವಿಕರಾದವರು ತಟಸ್ಥ ದೃಷ್ಟಿ, ತೀರಾ ಅದನ್ನ ಸಮರ್ಥನೆ ಮಾಡ್ಲಿಕ್ಕೂ ಹೋಗಲ್ಲ, ಆಗಿಲ್ಲ ಅಂತ ಹೇಳಲಿಕ್ಕೆ ಹೋಗಲ್ಲ,
ತೀರಾ ಹಾಗೆ ಇದೆ ಅಂತ ಅನ್ನೋದನ್ನು ಸಮರ್ಥನೆ ಮಾಡ್ಲಿಕ್ಕೆ ಹೋಗಲ್ಲ. ಕೃಷ್ಣನಿಗೆ ಈಗ ಆಯ್ತು ಅಂತ ಸುಮ್ನೆ ಮೌನ ವಹಿಸ್ಬಿಡ್ತಾರಂತೆ ಮನುಷ್ಯರು. ಈ ತರ ಪರಿಸ್ಥಿತಿ ಆಗತ್ತೆ. ಇದೆಲ್ಲ ಆ ಭಗವಂತನ ಲೀಲೆಯಿಂದ ಅಷ್ಟೇ. ಅವನಿಗೆ ಮಾತ್ರ ಎಂದಿಗೂ ತೊಂದರೆ ಯಾರಿಂದಲೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ವಿಷಯವನ್ನ ಭೀಷ್ಮಾಚಾರ್ಯರು ತಿಳಿಸ್ತಾ ಮುಂದೆ ಇನ್ನೂ ಕೂಡ ಪ್ರಾರ್ಥನೆಯನ್ನ ಮಾಡ್ತಾ ಹೋಗ್ತಾರೆ. ಅಂದ್ರೆ ಪ್ರತಿಯೊಂದು ಕೆಲಸ ಕೃಷ್ಣನ ಜೊತೆಗೆ ಏನ್ ನಡೀತು ಘಟನೆಗಳು ಅದೆಲ್ಲ ಕೃಷ್ಣನಿಗೆ ಅರ್ಪಣೆ ಮಾಡೋ ಒಂದು ಕಾರ್ಯವನ್ನ ಭೀಷ್ಮಾಚಾರ್ಯರು ಮಾಡ್ತಾ ಇದ್ದಾರೆ. ಈ ಅರ್ಪಣಾ ಮನೋಭಾವ ಏನಿದೆಯಲ್ಲ ಇದು ಬಹಳ ಮುಖ್ಯ. ಅದನ್ನ ಭೀಷ್ಮಾಚಾರ್ಯರು ನಾವು ಗಮನಿಸ್ಬೇಕು. ಇನ್ನು ಮುಂದೇನೋ ಇನ್ನೂ ಹಲವು ವಿಷಯಗಳು ಮುಂದುವರಿಸ್ತಾರವರು. ಅದನ್ನೆಲ್ಲ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ, ಮುಂದಿನ ಪಾಠ ನಮ್ಗೆಲ್ಲ ಗೊತ್ತಿರುವಂತೆ ನಾಳೆ ನಾಡಿದ್ದು ಪಾಠ ಇರಲ್ಲ. ಮತ್ತೆ ಬಿದಿಗೆಯಿಂದ ಪುನಃ ಪಾಠ ಪ್ರಾರಂಭ ಅಂತ ಹೇಳ್ತಾ ಇಂದಿನ ಈ ಪಾಠವನ್ನ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ಮೊದಲೆಲ್ಲ ನೀವು ಎರಡೆರಡು ಸರ್ತಿ ಶ್ಲೋಕ ಹೇಳ್ತಾ ಇದ್ರಿ, ಇವಾಗ ಒಂದ್ ಸರ್ತಿ ಹೇಳ್ತಾ ಇದ್ರಿ. ಇನ್ನೊಂದು, ಇವಾಗ ಶ್ಲೋಕ ಸ್ವಲ್ಪ ಫಾಸ್ಟ್ ಆಗಿ ಹೇಳ್ತೀರಿ, ಸ್ವಲ್ಪ ನಿಧಾನ ಮಾಡಿದ್ರೆ ನಾವು ಹಿಂದೆ ಹೇಳೋದಕ್ಕೆ ಅನುಕೂಲ ಆಗತ್ತೆ. ಇದು ಒಂದು ಸಜೆಷನ್ ಅಷ್ಟೇ. ಆಯ್ತು, ಆಗ್ಲಿ. ಆಚಾರ್ಯ ಧನ್ಯವಾದಗಳು. ಆಚಾರ್ಯ ಹೇಳಿ ಹೇಳಿ. ಈಗ ಋತಂಚ ಸತ್ಯಂಚ ಅಂದ್ರೆ ಋತಮ್ ಅಂದ್ರೆ ಸತ್ಯ ಅಲ್ಲ, ಸತ್ಯವನ್ನು ಸತ್ಯ. ಹೌದೌದು. ಹಲೋ ಹೇಳಿ. ಋತಂಚ ಸತ್ಯಂಚ ಅದ ಸಂಧ್ಯಾ ವಂದನ ಗೊತ್ತದ. ಋತಂಚ ಸತ್ಯಂಚ ಜಾಬಿದ್ದ ತಪಸೋದ್ಯ. ಈಗ ಋತಮ್ ಅಂದಿಕ್ ಸತ್ಯ ಅಂತ ಅಂತಿರ್ಲ ಇಲ್ಲ, ಮತ್ತೆ ಎರಡೆರಡು ಸರ್ತಿ ಆರಂಗಿಲ್ಲ. ಸತ್ಯ ಸತ್ಯ ಋತಂಚ ಸತ್ಯ ಶಬ್ದ ಬೇಕಾದಷ್ಟು ಅರ್ಥ ಇದೆ. ಸತ್ಯ ಅಂದ್ರೆ ಇಡೀ ಜಗತ್ತಿಗೆ ನಿಮಿತ್ತ ಕಾರಣ ಅಂತ ಅರ್ಥ. ಕಾರಣ, ಸೃಷ್ಟಿ ಸ್ಥಿತಿ ಲಯ ಇದಕ್ಕೆಲ್ಲ ಕಾರಣವನ್ನ ಸತ್ಯ ಅಂತ ಕರೀತಾರೆ. ಆಮೇಲೆ ಈ ಸಂಧ್ಯಾವನೊಳಗೆ ಋತಂಚ ಅದಕ್ಕೆ ಇಡೀ ಜಗತ್ತಗ ಕಾರಣದ ಹಂಗೆ ತಿಳ್ಕೊಳ್ದೇನೆ. ಹೌದು. ಯಾಕೆಂದ್ರೆ ಅಲ್ಲಿ ಮುಂದೆ ಹೇಳ್ತಾರಲ್ಲ, ಋತಂಚ ಸತ್ಯಂಚ ಬೀದ ತಪಸೋಧ್ಯಾಯ ಎಲ್ಲ ಅವರಿಂದಲೇ ಹುಟ್ಟಿದೆ ಒಂದೊಂದು ಅಂತ ಹೇಳ್ತಾ ಬರ್ತಾರೆ. ಧಾತ ಯಥಾ ಪೂರ್ವಮ ಕಲ್ಪಯತ ದಿವಂಚ ಪೃಥಿವೀಂಚ ಅಂತರಿಕ್ಷಂ ಎಲ್ಲ ಬರುತ್ತಲ್ಲ ನೋಡಿ, ಎಲ್ಲ ಸೃಷ್ಟಿ ಮಾಡ. ಅಂದ್ರೆ ಈ ಸಂಧ್ಯಾವನೊಳಗೆ ಋತಮ್ ಅಂದ್ರೆ ಅಲ್ಲೇ ಜಗತ್ತಿಗೆ ಕಾರಣ ಆದಂತ ಹಿಂಗ್ ತಿಳ್ಕೋದ ಅರ್ಥ. ಅದ ಸತ್ಯ ಅನ್ನೋ ಶಬ್ದಕ್ಕೆ ಋತ ಅಂದ್ರೆ ಸತ್ಯ ಅರ್ಥ, ಸತ್ಯ ಅನ್ನೋ ಶಬ್ದಕ್ಕೆ ಕಾರಣ ಅಂತ. ಹೌದು. ಆಮೇಲೆ ಇನ್ನೊಂದ್ ಬ್ಯಾರೆ ಸತ್ಯದ ಅದಕ್ಕೆ ನಿಜವಾಗಿ ಸತ್ಯ ಅಂತ ತಿಳ್ಕೋತಾರೆ. ಅಲ್ಲ, ಋತ ಅನ್ನೋ ಶಬ್ದಕ್ಕೆ ಸತ್ಯ ಅಂತ ಅರ್ಥ. ನಿಜವಾದ ಸತ್ಯ ಶಬ್ದ ಇದೆಯಲ್ಲ ಅಲ್ಲಿ ಸತ್ಯ ಅಂತ, ಆ ಶಬ್ದಕ್ಕೆ ಕಾರಣ ಅಂತ ಅರ್ಥ. ಅಲ್ಲಿ ಸದ್ಭಾವಂ ಅಂತ ನಮ್ಗೆ ಅನುವ್ಯಾಖ್ಯಾನದಲ್ಲಿ ಬರುತ್ತೆ. ಸುಧಾ ಇದರಲ್ಲಿ ಆನಂದಮಯಾಧಿಕರಣದಲ್ಲೆಲ್ಲ ಬರುತ್ತೆ. ಹೌದೌದು, ಆ ವಿಷಯತೆ. ಹೌದು, ಸ್ನಾನ ಮಾಡ್ಬೇಕಾದ್ರೆ ವಿಶೇಷವಾಗಿ ಹೇಳ್ಕೊಡ್ತದ. ಹೌದು ಹೌದು ಹೌದು. ಧನ್ಯವಾದಗಳು ಗುರುಗಳಿಗೆ. ಗುರುಗಳಿಗೆ ಒಂದು ಪ್ರಶ್ನೆ ಇತ್ತು. ಹೇಳಿ. ಇದು ಭೀಷ್ಮಾಚಾರ್ಯ ಎಷ್ಟು ದಿನ ಇದು ಪ್ರಶ್ನೆ ಕೇಳ್ತಾ ಇದ್ರು ಅವ್ರು ಮಾತಾಡ್ತಾ ಇದ್ರು ಅಂತ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಏನಕ್ಕೆ ಯಾವ ಇದು ಎಷ್ಟು ದಿವಸ ಅಂತ? ಈಗ ಎಷ್ಟು ದಿನ? ಈಗ ಪಾಂಡವರಿಗೆ ಧರ್ಮ ಜ್ಞಾನ ಕೊಟ್ರು ಅಂತ ಹೇಳಿದ್ರು. ಆಮೇಲೆ ಕೃಷ್ಣಂದು ಕೊನೆ ಕಾಲಕ್ಕ ಕೃಷ್ಣಂದು ಸ್ತುತಿ ಮಾಡಿದ್ರು ಅಂತ ಆಯ್ತು. ಅದ ಎಷ್ಟು ದಿನ ಆಯ್ತು ಅಂತ ಕೇಳ್ಬೇಕಾಗಿತ್ತ. ಅಂದ್ರೆ ಇದೇನಂದ್ರೆ ತುಂಬಾ ಬೇಗ ನಡೆಯುತ್ತೆ ಇದು. ಅವ್ರದೇನಂದ್ರೆ ಈ ಉಪದೇಶ ಕೊಡೋದೇನಿದೆ ನಮಗೆ ಈಗ ಆಗ್ಬೇಕಾದ್ರೆ ತುಂಬಾ ಎಷ್ಟೋ ನಡೆದ ಹಾಗೆ ನಮ್ಗೆ ಉಪದೇಶ ಅನ್ಸುತ್ತೆ. ಅದ್ರಲ್ಲಿ ಭೀಷ್ಮಾಚಾರ್ಯರು ತುಂಬಾ ಬೇಗ ಉಪದೇಶ ಕೊಡ್ತಾರೆ. ಅವ್ರದೆಲ್ಲ ಉಪದೇಶ ಹೇಗಂದ್ರೆ ಈಗ ನಾವೆಲ್ಲ ಒಂದೊಂದ್ ಶ್ಲೋಕ ನೋಡ್ಕೊಂಡು ಇಷ್ಟೆಲ್ಲ ಕೊಡ್ಬೇಕು ಅಂದ್ರೆ ಸುಮಾರು ದಿವಸ ಆಗಿರುತ್ತೆ ನಮ್ಗೆ ಅನ್ಸುತ್ತೆ. ಆದ್ರೆ ಹಾಗೆ ಹೇಳಲ್ಲ, ಅವರು ತುಂಬಾ ಬೇಗದಲ್ಲಿ ಉಪದೇಶ ಕೊಡ್ತಾರೆ. ಯಾಕಂದ್ರೆ ಅಷ್ಟು ಸಮಯನೂ ಇರ್ಲಿಲ್ಲ ಹಾಗೆಲ್ಲ ಉಪದೇಶ ಕೊಡೋದು. ಎಲ್ಲ ಅವ್ರಿಗೆ ಗೊತ್ತಿತ್ತು ಒಂದಿಷ್ಟು ಕಾಲದಲ್ಲೇ, ಮುಹೂರ್ತಗಳ ಕಾಲ ಅಂತ ಹೇಳ್ತಾರೆ, ಅಷ್ಟಲ್ಲೇ ಅವ್ರು ಉಪದೇಶ ಕೊಟ್ಟು ಅಂತ. ಆಯ್ತು, ಧನ್ಯವಾದ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ, ಧನ್ಯವಾದಗಳು. ಭಗವದ್ಗೀತೆ 700 ಶ್ಲೋಕ ಇದೆ. ಅದನ್ನೇ ಕೃಷ್ಣ ಅರ್ಜುನನ್ಗೆ 3/4 ಗಂಟೆಯಲ್ಲೇ ಹೇಳಿದಾನೆ ಅಂತ. ಅಂದ್ರೆ ಇಬ್ರು ಸಂಸ್ಕೃತದಲ್ಲೇ ಮಾತಾಡ್ತಾ ಇದ್ರು. ಒಬ್ರು ಹೇಳಿದ್ದು ಒಬ್ರಿಗೆ ಅರ್ಥ ಆಗ್ತಾ ಇತ್ತು. ನಾವೇ ಕನ್ನಡದಲ್ಲಿ ಮಾತಾಡ್ತೀವಿ, ಆ ತರ ಅವ್ರು ಸಂಸ್ಕೃತದಲ್ಲೇ ಮಾತಾಡ್ತಾ ಇದ್ರು. ನಮ್ಗೆ ಅದ್ ಭಾಷೆ ಬರದೇ ಇರೋದ್ರಿಂದ ನೀವು ಹೇಳ್ದಂಗೆ ಅದಕ್ಕೆ ಟೀಕೆ ಟಿಪ್ಪಣಿ ಅರ್ಥ ಎಲ್ಲಾ ಬೇಕು. ನಿಮ್ಮಂತ ಗುರುಗಳು ಹೇಳಿದ್ರೆ ನಮ್ ತಲೆಗೆ ಹೋಗೋದು ಒಂಚೂರು. ಸೊ ಅದಕ್ಕೆ ಲೇಟ್ ಆಗತ್ತ. ಅಲ್ಲಿ ಈ ಭೀಷ್ಮಾಚಾರ್ಯ ಹೇಳಿದ್ದು ಸುಮಾರಿದೆ. ಶಾಂತಿ ಪರ್ವ ವನಪರ್ವದಲ್ಲಿ ಆದ್ರೂ 2-3 ದಿನ ಆದ್ರೂ ಆಗಿರತ್ತೆ ಅಂತ ಅನ್ಕೊಂಡಿದ್ವಿ. ಗೊತ್ತಿಲ್ಲ, ಕೇಳ್ಬೇಕು ಅದಕ್ಕೆ.
ಯಾಕಂದ್ರೆ ಸುಮಾರು ವಿಷಯಗಳಿದೆಲ್ಲ, ಎಲ್ಲಾ ತರದ್ದು ಸ್ತ್ರೀ ಧರ್ಮ ಇದೆ, ಇದು ಇದೆ. ತುಂಬಾ ಅಚಿಂತ್ಯ ಅದೆಷ್ಟು ಹಾಗೆ ಅವ್ರದ್ದು ಉಪದೇಶ ಎಲ್ಲ ಮೊದಲೇ ಗೊತ್ತಿರೋದು ನಮಗೋಸ್ಕರ ಹೇಳ್ದಂಗ ಅಷ್ಟೇ. ಹೌದು, ಅದು ನಿಜ, ಅದು ನಿಜ. ಇದೆಲ್ಲ ನಮ್ ಸಲುವಾಗೇನೆ ಅದು. ಸರಿ ಆಚಾರ್ಯ, ನಮಸ್ಕಾರ.